ಇವತ್ತು ನಾವು ಇಡೀ ವರ್ಷದಲ್ಲಿ ಕಲಿತಿರೋದ್ರಲ್ಲಿ ಸ್ವಾತಂತ್ರ್ಯ ವರ್ಷದ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ನಾವಿವತ್ತು ಅನಾರೋಗ್ಯದ ಸಿಂಹ, ಹಾಡಿಗೆ ಗೊಂಬೆ ಆಟ, ಕಸುಬುಗಾರರು, ಸರ್ವಗುಣ ವಿದ್ಯಾರ್ಥಿಗಳು, ನಮ್ಮ ಚಿತ್ರ ಪ್ರಮುಖತೆ, ಪುಸ್ತಕ ಪರಿಚಯ ಮತ್ತು ಪದಬಂಧನ ಹಂಚಿಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅನಾರೋಗ್ಯದ ಸಿಂಹ ಜೊತೆ ಪದ್ಯನ ಹಾಡನ್ನ ಗೊಂಬೆ ಆಟ ಜೊತೆಗೆ ತೋರಿಸ್ತೀವಿ. ನಾವೀಗ ಪದಬಂಧ ಅನ್ನೋ ಆಟನ ನಿಮ್ಮೊಂದಿಗೆ ಹಂಚ್ಕೋತೀವಿ. ನೀವು ರೆಡಿ ಇದ್ದೀರಾ? ಒಂದು ಚರ್ಮದ ವಾದ್ಯ, 3 ಅಕ್ಷರದ ಪದ. ಚಪಾತಿ ಲಟ್ಟಿಸಲು ಉಪಯೋಗಿಸುವ ವಸ್ತು.
17ನೇ ಶತಮಾನದಲ್ಲಿ ಇರ್ತಾರೆ. ಅವ್ರ ಅಪ್ಪನ ಹೆಸರು ಬಸವರಸ, ಅವರ ತಾಯಿ ಹೆಸರು ಮಾಳೆ, ಅವ್ರ ಸಾಕು ತಾಯಿ ಹೆಸರು ಮಲ್ಲಕ್ಕ, ಮತ್ತು ಅವ್ರು ಹುಟ್ಟಿದಾಗ ಪುಷ್ಪದಕ್ಕ ಅಂತ ಹೆಸರು ಇರುತ್ತೆ. ಅವರು ಹುಟ್ಟಿದಾಗಲೇ ಸರ್ವಜ್ಞ ಆಗಲ್ಲ. ಅವ್ರು ಹಂಗೆ ಹುಟ್ಟಿದಾಗ ಜನರ ಜೊತೆ ದೊಡ್ಡವರಾಗ್ತಾ ಆಗ್ತಾ ಜನರ ಜೊತೆ ಬೆರೆತ್ಕೊಂಡು ಜನರ ಕಷ್ಟ ಸುಖ ಎಲ್ಲ ನೋಡಿಕೊಂಡು ಜನರಿಗೆ ಇದು ತ್ರಿಪದಿಗಳನ್ನ ರಚಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೇನೆ ಅವರು ಸರ್ವಜ್ಞ ಆಗ್ತಾರೆ. ಈಗ ನಾವು ಸರ್ವಜ್ಞನ ತ್ರಿಪದಿಗಳನ್ನ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೆ ಒಂದೊಂದು ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ, ಪರ್ವತವೇ ಆದ ಸರ್ವಜ್ಞ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ. ಹೊನ್ನಾಗದೆ ಬಿಡದು ಸರ್ವಜ್ಞ, ಹೊನ್ನಾಗದೆ ಬಿಡದು ಸರ್ವಜ್ಞ. ಬೇಡ ಬಡವಿಯ ಚಿಂತೆ, ಆಳಿಂಗೆ ಮಳೆ ಚಿಂತೆ, ನೋಡುವ ಚಿಂತೆ ಕಂಗಳಿಗೆ, ನೋಡುವ ಚಿಂತೆ ಕಂಗಳಿಗೆ. ಹೆಳವ ಗೆದ್ದಾಡುವ ಚಿಂತೆ ಸರ್ವಜ್ಞ, ಹೆಳವ ಗೆದ್ದಾಡುವ ಚಿಂತೆ ಸರ್ವಜ್ಞ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಸುಬುದಾರರ ಬಗ್ಗೆ ಹಂಚ್ಕೊತೀನಿ. ಆ ಕಸುಬುದಾರರ ಬಗ್ಗೆ ನಾನೀಗ ಒಂದು ಹಾಡು ಹಾಡ್ತೀನಿ. ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು, ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವನೆಲ್ಲರ ವಸನವನು. ಈಗ ನಾವು ಹಾಡಿದ ಹಾಡು ಯಾವ ಕಸುಬು ಅಂತ ನೀವು ಹೇಳ್ಬೋದಾ? ಸರಿಯಾಗಿ ಹೇಳಿದ್ದೀರಾ. ನಾನೀಗ ಅಗಸನ ಬಗ್ಗೆ ನನ್ಗೆ ಗೊತ್ತಿರುವ ವಿಷಯ ಹಂಚ್ಕೊತೀನಿ. ನಾವು ಮಡಿಕಟ್ಟೆಗೆ ಭೇಟಿ ಕೊಟ್ಟಿದ್ವಿ. ನಿಮಗೆ ಮಡಿಕಟ್ಟೆ ಅಂದರೆ ಗೊತ್ತಾ? ನಾನು ಈಗ ಹೇಳ್ತೀನಿ. ಮಡಿಕಟ್ಟೆ ಅಂದರೆ ಅಗಸ ಬಟ್ಟೆ ತೊಳೆಯುವ ಜಾಗ. ನಾವು ಅಲ್ಲಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಅವರು ನಮಗೆ ಹೆಂಗೆ ಬಟ್ಟೆ ಒಗಿತಾರೆ, ಅಲ್ಲಿ ಎಲ್ಲಿಂದ ಬಟ್ಟೆ ತರ್ತಾರೆ, ಆಮೇಲೆ ಹೇಗೆ ಒಣ ಹಾಕ್ತಾರೆ ಅಂತಲೂ ನಮಗೆ ತಿಳಿಸ್ಕೊಟ್ರು. ಅವರು ಹೋಟೆಲ್ಸಿಂದ ಬೆಡ್ಶೀಟ್ಸು, ದಿಂಬಿನ ಕವರು, ಕಿಟಕಿ ಪರ್ದೆ ತರ್ತಾರೆ. ರೈಲಿಂದನೂ ಕಿಟಕಿ ಪರ್ದೆ, ಆಮೇಲೆ ಸೀಟ್ ಕವರ್ಸ್ ತರ್ತಾರೆ. ಅವರು ಅಲ್ಲಿ 3 ತೊಟ್ಟಿ ಇತ್ತು. ಅಲ್ಲಿ ಅವರು ಬಟ್ಟೆ ಹೇಗೆ ಒಗೆಯೋದು ಅಂದರೆ ಮೊದಲು ಸ್ವಲ್ಪ ಕೊಳೆ ಹೋಗಲಿ ಅಂತ ಅವರು ನೀಲಿ ಡ್ರಮ್ನಲ್ಲಿ ನೆನೆಸೋಕ್ಕಿಟ್ಟಿದ್ರು. ಅದಾದಮೇಲೆ ಅವರು ಅದನ್ನು 2 ಮತ್ತು 3ನೇ ತೊಟ್ಟಿನಲ್ಲಿ ಒಗೀತಾರೆ. ಅದಾದಮೇಲೆ ಅವರು ನಂತರ ಅವರು ಒಣ ಹಾಕಲ್ಲ, ಅವರು ಬೇರೆ ಥರನೇ ಒಣ ಹಾಕ್ತಾರೆ. ಅದನ್ನು ನೀವು ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟೇ ನಿಮ್ಗೆ ಗೊತ್ತಾಗೋದು. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅವರು ಅಲ್ಲಿ 20 ಜನ ಇದ್ದಾರೆ. ಅಲ್ಲಿ ಒಬ್ಬರು 500
ಅವರಿಬ್ರು ಜಗಳ ಆಡ್ತಾರೆ ಅಂತ. ಅವಾಗ ಆನೆ ಬಂದು ಕೇಳುತ್ತೆ ಯಾರು ಜಗಳ ಆಡ್ತಿದ್ರು, ನಾನು ಫಸ್ಟ್ ನೋಡಿದ್ದು ಅಂತ ಅವರಿಬ್ರು ಹೇಳ್ತಾರೆ. ಅವಾಗ ಆನೆ ಕಣಂಗಿಯನ್ನು ಇಟ್ಕೊಂಡು ಅದನ್ನ ಅರ್ಧ ಮಾಡಿ ಅವರಿಬ್ರಿಗೂ ಸಂವಾದ ಅನ್ಸುತ್ತೆ. ಅವಾಗ ಅವರಿಬ್ರು ಖುಷಿಯಾಗಿ ಆಟ ಆಡ್ತಾರೆ. ನನ್ನ ಹೆಸರು ನವನೀತ್, ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ಅಣ್ಣ, ನಾನು 3ನೇ ತರಗತಿ. ನನ್ನ ಹೆಸರು ಸಮುದ್ಯತ, ನಾನು 3ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಅಪ್ರಮೇಯ, ನಾನು 3ನೇ ತರಗತಿಯಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಹೆಸರು ಮೇಘ, ನಾನು 3ನೇ ತರಗತಿಯಲ್ಲಿ. ನನ್ನ ಹೆಸರು ಆರ್ಯ, ನಾನು 3ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ದೇವನಂಪ್ರಿಯ, ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ರುಷಾನ್, ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ರಾಜಶ್ರೀ, ನಾನು 1ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ರಮೇಶ್, ನಾನು 4ನೇ ತರಗತಿ. ನನ್ನ ಹೆಸರು ರುಹಾನ್, ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ಅನ್ವಿತಾ, ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ನಿರಾಗ್, ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಆಮೇಲೆ ಕಾಗುಣಿತ ಅಕ್ಷರಗಳು, ಒತ್ತಕ್ಷರಗಳು ಎಲ್ಲ. ಆದರೆ ಇಲ್ಲಿ ಅನುಭವ ಹಂಚಿಕೆಯಲ್ಲಿ ಒಂದೊಂದು ಪುಟ್ಟ ಅವರು ತುಣುಕು, ಅವ್ರು ಹೇಗೆ ಅಂದರೆ ಸ್ಟೇಜ್ ಫೇರ್ ಹೋಗ್ಬೇಕು, ಪ್ಲಸ್ ಅವರಿಗೂ ಒಂದು ಭಯ ಇಲ್ಲದೆ ಭಯಮುಕ್ತರಾಗಬೇಕು ಅಂತೇಳಿ ಅವಕಾಶ ಕೊಡ್ತೀವಿ. ಅದರಲ್ಲಿ ಅವ್ರಿಗೆ ಎಷ್ಟು ಕಲ್ತಿರ್ತಾರೋ ಅದನ್ನ ಶೇರ್ ಮಾಡ್ತಾರೆ ಖುಷಿಯಾಗಿ. ಇದು ಖುಷಿಯ ಅನುಭವ ಹಂಚಿಕೆ. ಸೊ ಅವರಿಗೊಂದು ಅವಕಾಶ ಇದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉನ್ನತಿ ಅಂತ. ನನ್ನ ಹೆಸರು ಕೌಶಿಕ್. ನಾವಿಬ್ರು 1ನೇ ತರಗತಿಯಲ್ಲಿ ಓದ್ತಾ ಇದ್ದೀವಿ. ನಾವು ಕಾಗುಣಿತ ಅಕ್ಷರದ ಬಗ್ಗೆ ಪದ ಹೇಳ್ತೀವಿ. ಕ ಪ್ಲಸ್ ಅ, ಕ ತಗೊಂಡು ಕ, ಕನ್ನಡಕ. ಮು ಪ್ಲಸ್ ಅ, ಮಾಕೇಲಿ ಮಾ, ಮಾವಿನ ಹಣ್ಣು. ಕ ಪ್ಲಸ್ ಇ, ಕ ಗುಡ್ಸು ಕಿ, ಕಿಟಕಿ. ದು ಪ್ಲಸ್ ಉ, ದ ಉಂಬುದು ಕಂದು. ಕ ಪ್ಲಸ್ ಐ, ಕ ಕೈದು ಕೈ ಕೈ. ಜು ಪ್ಲಸ್ ಎ, ಜಾಕೆ ಎತ್ಕೊಂದಿದ್ದ ಜೆ ಜೇಡ. ಕ ಪ್ಲಸ್ ಓ, ಕ ಕೊತ್ವ ಕೋ, ಕೊಳಲು. ಕ ಪ್ಲಸ್ ಐ, ಕಾಕೆ ಓದ್ತಕ್ಕೆ ಕೌದಿ. ಕ ಪ್ಲಸ್ ಓ, ಕ ಕೊತ್ತೊಂದಿರ್ಗ ಕೋ, ಕೋಳಿ. ಕಂದನ ಕವನ. ಕಾಡಿನ ರಾಜ. ಕಿಟಕಿಯ ಬೆಳಕು. ಕೀಟದ ಗುಯ್ ಗುಯ್. ಬಣ್ಣದ ತಗಡಿನ ಕಿತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದರಿಸ ಊದಿದನು, ಸರಿಗಮ ಪದರಿಸ ಊದಿದನು. ನನ್ನ ಹೆಸರು ಕೇದಾರ್, ನಾನು 1ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಅಕ್ಷರಗಳ ಕಲ್ತಿದ್ದೀನಿ. ನಾನು ಇವಾಗ ಅಕ್ಷರಗಳಿಂದ ಪದಗಳು ಮತ್ತು ವಾಕ್ಯ ಹೇಳ್ತೀನಿ. ಸರ, ಅಗರ, ಬಸವ, ಸರಸರ, ಗದಗ, ನಟನ, ಕನಕ, ಸರ, ಅರಸ, ದಸರ, ನರರಸ, ನರಸರ, ದಸರ, ಪಾಠ, ಅವ
ಹೇಳ್ತಾರೆ. ಒಂದು ದಿವಸ ಅವ್ರಿಗೆ ಯೋಚನೆ ಬರ್ತದೆ, ನಾನು ಎಷ್ಟು ತೂಕ ಇರ್ಬೋದು, ತೂಕ ನೋಡಬೇಕು ಹೇಗೆ ಅಂತ. ಅವಾಗ ಅವರು ರಾಜಮನೆಗೆ ಕರೀತಾರೆ. ಅವರು ತಂದು ನೋಡ್ತಾರೆ. ಆಮೇಲೆ ತರಕಾರಿ ತರಕಾರಿ ಏನೋ ಚಿಲ್ಲರೆ ಹಾಕ್ತಾರೆ, ಆದ್ರೂ ಗೊತ್ತಾಗಲ್ಲ. ಕೊನೆಗೆ ಒಬ್ಳು ಪುಟ್ಟ ಹುಡುಗಿ ಬರ್ತಾಳೆ, ಅವಳು ಯೋಚಿಸ್ತಾಳೆ. ಆಮೇಲೆ ಆನೆನ ಕೆರೆ ಹತ್ರ ಕರ್ಕೊಂಡು ಹೋಗಿ ದೋಣಿ ಹತ್ತಿಸ್ತಾಳೆ. ಆ ನೀರು ಎಷ್ಟರ ಮಟ್ಟಿಗೆ ಮುಳುಗುತ್ತೆ ಅಷ್ಟಕ್ಕೆ ಗುರ್ತು ಹಾಕ್ತಾಳೆ. ಆಮೇಲೆ ರಾಜರಿಗೆಲ್ಲ ಹೇಳ್ತಾಳೆ, ನಾನು ಎಲ್ಲಿ ತನಕ ಗುರ್ತು ಹಾಕಿದ್ದೀನೋ ಅಲ್ಲಿ ತನಕ ಕೆಳಗಡೆ ತುಂಬಿಸಿ ಅಂತ. ಆಮೇಲೆ ಅವಳು ರಾಜರ ಹತ್ರ ತೂಕ ನುಡಿಸ್ತಾಳೆ. ಆಮೇಲೆ ಪುಟ್ಟ ಹುಡುಗಿ ಆನೆ ತೂಕನ ಕಂಡು ಹಿಡಿತಾಳೆ. ಇವಾಗ ನಾವೊಂದು ಹಾಡು ಹೇಳ್ತೀವಿ. ಚನ್ಮಲಕ ಚನ್ಮಲಕ ಎಲ್ಲಿ ಹೋಗಿದ್ದೆ, ಹೂವ ಮಾರಲು ಪೇಟೆಗೆ ಹೋಗಿದ್ದೆ. ಚನ್ಮಲಕ ಚನ್ಮಲಕ ಏನು ಮಾಡ್ತಿದ್ದೆ, ಚಟ್ನಿ ಅರೆದು ದೋಸೆ ಮಾಡ್ತಿದ್ದೆ. ಚನ್ಮಲಕ ಚನ್ಮಲಕ ಏನು ಕೇಳ್ತಿದ್ದೆ, ಕನ್ನಡ ಸಿನಿಮಾದ ಹಾಡು ಕೇಳ್ತಿದ್ದೆ. ಚನ್ಮಲಕ ಚನ್ಮಲಕ ಏನು ನೋಡ್ತಿದ್ದೆ, ಊರ ದೇವರ ಉತ್ಸವ ನೋಡ್ತಿದ್ದೆ. ಚನ್ಮಲಕ ಚನ್ಮಲಕ ಏನು ತಿಂತಿದ್ದೆ, ರಾಗಿ ರೊಟ್ಟಿ ಪಲ್ಯ ತಿಂತಿದ್ದೆ. ರಾಗಿ ರೊಟ್ಟಿ ಪಲ್ಯ ತಿಂತಿದ್ದೆ. ಇವಾಗ ನಾನು ನಾಗೇಶ್ವರಿ ಹೇಳ್ತೀನಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ರೈಲು ಲಾರಿ ಲಾರಿ ರೈಲು, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಅಶ್ವತ್ಥಲ್ಲಿ ಮರ ತಾರೆ ಹೊಡೆದು ಎರಡೆಲ್ಲ ಆಯ್ತು. ನನ್ನ ಹೆಸರು ಸ್ವರ. ನನ್ನ ಹೆಸರು ಲಕ್ಷಣ. ನಾವಿಬ್ರು 7ನೇ ತರಗತಿ ಓದ್ತಿದ್ದೀವಿ. ನಾನು ಇವಾಗ ಸಜಾತಿ ಅಂದರೆ ಏನು ಹೇಳ್ಬಿಟ್ಟು ಅದ್ರ ವಾಕ್ಯನ ಓದ್ತೀನಿ. ಸಜಾತಿ ಅಂದರೆ ಕಾಗೆ ಕಾವತ್ತಿರೋದು, ಗಾಳಿ ಕಾವತ್ತಿರೋದು, ಸಾಯ ಕಾವತ್ತಿರೋದು, ಆ ಥರ. ನಾನು ಇವಾಗ ಅದ್ರ ವಾಕ್ಯ ಆನ್ಯ ಬೆಳಿಗ್ಗೆ ಬೇಗ ಏಳುತ್ತಾಳೆ. ಈ ವಾಕ್ಯದಲ್ಲಿ ಬೆಳಿಗ್ಗೆ ಏಳುತ್ತಾಳೆ ಇರುವುದು ಸಜಾತಿ ಒತ್ತಕ್ಷರದ ಪದ. ಆಕಾಶದಲ್ಲಿ ದೊಡ್ಡ ಕಪ್ಪು ಮೋಡಗಳಿವೆ. ಈ ವಾಕ್ಯದಲ್ಲಿ ಆಕಾಶದಲ್ಲಿ ದೊಡ್ಡ ಕಪ್ಪು ಸಜಾತಿ ಒತ್ತಕ್ಷರದ ಪದ. ನನ್ನ ಅಪ್ಪ ಕನ್ನಡಕ ಹಾಕುತ್ತಾರೆ. ಈ ವಾಕ್ಯದಲ್ಲಿ ನನ್ನ ಅಪ್ಪ ಕನ್ನಡಕ ಹಾಕುತ್ತಾರೆ. ಎಲ್ಲವೂ ಸಜಾತಿ ಒತ್ತಕ್ಷರದ ಪದ. ವಿಜಾತಿ ಅಂದ್ರೆ ಈಗ ತಾಗೆ ಯಾವತ್ತಿರೋದು, ಸಾಗೆ ಕಾವತ್ತು ಇರೋದು, ಆಮೇಲೆ ಪಾಗೆ ರಾವತ್ತಿದ್ರೆ ವಿಜಾತಿ ಒತ್ತಕ್ಷರದ ಪದ. ಅದರದ್ದು ವಾಕ್ಯ ಹೇಳಿ. ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕು. ಈ ವಾಕ್ಯದಲ್ಲಿ ಪ್ರತಿನಿತ್ಯ ಇದು ವಿಜಾತಿ ಒತ್ತಕ್ಷರದ ಪದ. ನಾನು ಬಿಡುವಿನ ವೇಳೆಯಲ್ಲಿ ಪುಸ್ತಕ ಓದಲು ಇಷ್ಟಪಡುತ್ತೇನೆ. ಈ ವಾಕ್ಯದಲ್ಲಿ ಪುಸ್ತಕ ಇಷ್ಟ ಇವೆರಡು ವಿಜಾತಿ ಒತ್ತಕ್ಷರದ ಪದ. ಧನ್ಯವಾದಗಳು. ನನ್ನ ಹೆಸರು ಪ್ರಕೃತಿ. ನನ್ನ
ಈಸಿಪಾಯಿಗಳು ಅಲ್ಲ ಮೆಣಸಿನ್ಕಾಯಿ. ಸ್ಟ್ರಾಬೆರಿ. ಬೆಂಕಿ ಕಡ್ಡಿ. ಡ್ರ್ಯಾಗನ್ ಫ್ರೂಟ್ ಅಲ್ಲ, ಅದು ಕಪ್ಪು ಬೀಜ. ಕಾಂಪಲ್ಲೆ. ಏನು? ಟೊಮೆಟೊ ಟೊಮ್ಯಾಟೊ. ಹಣ್ಣು